ಸತ್ಯ ಹರಿಶ್ಚಂದ್ರನಿಗೂ ಶೋಷಣೆ ಅನ್ನೋದು ನಿಂತಿಲ್ಲ. ಅವರೂ ಸಿಕ್ಕಾಪಟ್ಟೆ ಪಡೆದಾಡಿದ್ದಾರೆ ಸತ್ಯನ ಎತ್ತಿಡಬೇಕು ಅಂತಂದ್ರೆ. ಅವರ ಪತ್ನಿಗೂ ಬಿಟ್ಟಿಲ್ಲ. ತಾಯಿ ಚಂದ್ರಮತಿ ಅವರು ಎಷ್ಟೋ ನೋವುಗಳನ್ನ ಅನುಭವಿಸ್ತಾರೆ. ಆ ರೀತಿ ಪಂಚಪತಿವ್ರತರಂತ ನಾವ್ ಯಾರನ್ನ ಕರಿತೀರಿ, ತಾಯಿ ಸೀತಾಮಾತಾ ಆಗ್ಲಿ, ಅಹಲ್ಯ ಆಗ್ಲಿ, ಅರುಂಧತಿ ಆಗ್ಲಿ, ಅನುಸೂಯ ಆಗ್ಲಿ, ತಾರಾ ಆಗ್ಲಿ, ಮನೋದರಿ ಆಗ್ಲಿ, ಇಷ್ಟು ಜನರು ಪಟ್ಟಂತ ಕಷ್ಟ ನಾವು ಪುರಾಣಗಳಲ್ಲಿ ಓದಿದ್ದೀವಿ. ಆದ್ರೆ ಈ ಕಲಿಯುಗದಲ್ಲಿ ಆ ಸಾಲಿನಲ್ಲಿ ಯಾರಾದ್ರೂ ಪಂಚಪತಿವ್ರತಲ್ಲಿ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಅದು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು ಅಂದ್ರೆ ಯಾವುದೇ ಕಾರಣಕ್ಕೆ ತಪ್ಪಾಗೋದಿಲ್ಲ. ಏಕೆ ಅಂತಂದ್ರೆ ನಿಷ್ಠೆ, ನಿಸ್ವಾರ್ಥ ಹಾಗೂ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದಂತ ಸಿದ್ದರಾಮಯ್ಯನವರ ಹೆಸರು ಎಲ್ಲಿ ಹಾಳಾಗುತ್ತೋ ಅಂತ ತನ್ನ ಅರ್ಶನ ಕುಂಕುಮಕ್ಕೆ ಬಂದಿರತಕ್ಕಂಥ ಜಾಗನ ಅವರು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಸರಿ ಹೋದ್ಮೇಲೆ ಮತ್ತೆ ಹಿಂತಿರುಗಿಸಿ ಇಲ್ಲರ ಸರ್ಕಾರಕ್ಕೆ ಇರ್ಲಿ ಅಂತ ಅವರ ಒಂದು ಆ ಮನೋಭಾವ ಇದೆಯಲ್ಲ, ಅದು ಯಾರಿಗ್ರಿ ಬರಕ್ ಸಾಧ್ಯ?